ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಅಘಾಸುರನ ಸಂಹಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಅಘಾಸುರನೆಂಬಂತಹ ರಾಕ್ಷಸನು ದೊಡ್ಡ ಹಾವಿನ ಆಕಾರವನ್ನು ತಳೆದು ಗೋಪಾಲಕರು ಹಾಗೂ ಕರುಗಳು ನಡೆದುಕೊಂಡು ಹೋಗುವ ದಾರಿಗೆ ಅಡ್ಡಲಾಗಿ ಮಲಗಿದನು. ಅಗಲವಾಗಿ ತೆರೆದಿದ್ದ ರಾಕ್ಷಸನ ಬಾಯಿಯನ್ನು ಗೋಪಾಲಕರು ಕರುಗಳು ಪ್ರವೇಶಿಸಿದರು. ಇದನ್ನು ಗಮನಿಸಿದ ಶ್ರೀಕೃಷ್ಣನು ಅವರನ್ನು ಕಾಪಾಡುವ ಉದ್ದೇಶದಿಂದ ತಾನೂ ಹಾವಿನ ಬಾಯೊಳಕ್ಕೆ ಪ್ರವೇಶಿಸಿದ. ಆಗ ಅಲ್ಲಿ ನೆರೆದಿದ್ದ ದೇವತೆಗಳೆಲ್ಲರೂ ಕಳವಳವನ್ನು ವ್ಯಕ್ತಪಡಿಸಿದರು. ಅಘಾಸುರನ ಸ್ನೇಹಿತರೆಲ್ಲ ಶ್ರೀಕೃಷ್ಣನು ಆ ರಾಕ್ಷಸನ ಬಾಯಿಯನ್ನು ಪ್ರವೇಶಿಸಿದ ಎಂದು ತಿಳಿದಾಗ ತಮ್ಮ ಹರ್ಷವನ್ನು ತೋರಲು ಪ್ರಾರಂಭಿಸಿದರು. ರಾಕ್ಷಸನು ಕೃಷ್ಣನನ್ನು ಅವನ ಗೆಳೆಯರನ್ನು ನುಚ್ಚು ನೂರು ಮಾಡಲು ಪ್ರಯತ್ನಿಸುತ್ತಿದ್ದಾಗ ದೇವತೆಗಳು ಅಯ್ಯೋ ಅಯ್ಯೋ ಎಂದದ್ದು ಶ್ರೀಕೃಷ್ಣನಿಗೆ ಕೇಳಿಸಿತು. ಅವನು ಕೂಡಲೇ ರಾಕ್ಷಸನ ಗಂಟಲಿನಲ್ಲಿಯೇ ತನ್ನ ದೇಹವನ್ನು ಬೆಳೆಸಲು ಪ್ರಾರಂಭಿಸಿದ. ರಾಕ್ಷಸನಿಗೆ ದೈತ್ಯ ದೇಹವಿದ್ದರೂ ಕೃಷ್ಣನು ಬೆಳೆಯುತ್ತಾ ಹೋದ ಹಾಗೆ ಅವನಿಗೆ ಉಸಿರು ಕಟ್ಟಿತು. ಅವನ ದೊಡ್ಡ ಕಣ್ಣುಗಳು ರಭಸದಿಂದ ಚಲಿಸಿದವು ಮತ್ತು ಬೇಗ ಉಸಿರುಗಟ್ಟಿತು. ಅವನ ಪ್ರಾಣವಾಯುವು ಯಾವ ರೀತಿಯಲ್ಲಿಯೂ ಹೊರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಕಡೆಗೆ ಅದು ಅವನ ತಲೆಯ ಚಿಪ್ಪಿನ ಮೇಲ್ಭಾಗದಲ್ಲಿ ಒಂದು ತೂತನ್ನು ಮಾಡಿಕೊಂಡು ಅದರಿಂದ ರಭಸವಾಗಿ ಹೊರಕ್ಕೆ ಹೋಯಿತು. ಹೀಗೆ ಅವನ ಪ್ರಾಣವಾಯುವು ಹೊರಟು ಹೋಯಿತು. ರಾಕ್ಷಸನು ಸತ್ತು ಬಿದ್ದ ನಂತರ ಶ್ರೀಕೃಷ್ಣನು ತನ್ನ ಅಲೌಕಿಕ ಕಣ್ಣ ನೋಟದಿಂದಲೇ ಎಲ್ಲಾ ಬಾಲಕರಿಗೂ ಕರುಗಳಿಗೂ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿ ಅವರೊಡನೆ ರಾಕ್ಷಸನ ಬಾಯಿಯಿಂದ ಹೊರಬಂದ. ಶ್ರೀಕೃಷ್ಣನು ಅಘಾಸುರನ ಬಾಯಿಯಲ್ಲಿ ಇದ್ದಾಗ ರಾಕ್ಷಸನ ಚೇತನವು ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಾ ಕಣ್ಣು ಕೋರೈಸುವ ಜ್ಯೋತಿಯಾಗಿ ಹೊರಕ್ಕೆ ಬಂದು ಆಕಾಶದಲ್ಲಿ ಕಾದು ನಿಂತಿತು. ಕರುಗಳು ಮತ್ತು ಸ್ನೇಹಿತರೊಡನೆ ಶ್ರೀಕೃಷ್ಣನು ಹೊರಕ್ಕೆ ಬರುತ್ತಲೇ ಆ ಉಜ್ವಲ ದೀಪವು ದೇವತೆಗಳು ನೋಡುತ್ತಿರುವಂತೆಯೇ ಶ್ರೀಕೃಷ್ಣನ ದೇಹದಲ್ಲಿ ಲೀನವಾಯಿತು. ದೇವತೆಗಳಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಅವರು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಮೇಲೆ ಹೂವುಗಳನ್ನು ಸುರಿಸಿ ಅವನನ್ನು ಪೂಜಿಸಿದರು. ದೇವಲೋಕದ ನಿವಾಸಿಗಳು ಆನಂದದಿಂದ ನರ್ತಿಸಲಾರಂಭಿಸಿದರು ಮತ್ತು ಗಂಧರ್ವಲೋಕದ ನಿವಾಸಿಗಳು ಬಗೆ ಬಗೆಯಾಗಿ ಸ್ತುತಿಸಲು ಪ್ರಾರಂಭಿಸಿದರು. ನಗಾರಿ ಬಾರಿಸುವವರು ಹರ್ಷದಿಂದ ನಗಾರಿಗಳನ್ನು ಬಾರಿಸಿದರು. ಬ್ರಾಹ್ಮಣರು ವೈದಿಕ ಸ್ತುತಿಗಳನ್ನು ಪಠಿಸಿದರು ಮತ್ತು ಭಗವಂತನ ಎಲ್ಲ ಭಕ್ತರು ಜಯ ಜಯ ದೇವೋತ್ತಮ ಪರಮಪುರುಷನಿಗೆ ಎಲ್ಲ ಜಯವಾಗಲಿ ಎಂದು ಘೋಷಿಸಿದರು. ಮೇಲಿನ ಲೋಕದಲ್ಲೆಲ್ಲ ಹಬ್ಬಿದ ಈ ಶುಭ ಕಂಪನಗಳನ್ನು ಕೇಳಿದಾಗ ಬ್ರಹ್ಮನು ಏನಾಯಿತು ಎಂದು ನೋಡಲು ಕೂಡಲೇ ಇಳಿದು ಬಂದನು. ರಾಕ್ಷಸನು ಸತ್ತು ಬಿದ್ದಿರುವುದನ್ನು ಕಂಡನು. ದೇವೋತ್ತಮ ಪರಮಪುರುಷನ ಅಸಾಧಾರಣ ದಿವ್ಯಲೀಲೆಗಳನ್ನು ಕಂಡು ಅವನು ಬೆರಗಾದನು. ರಾಕ್ಷಸನ ಬೃಹದಾಕಾರದ ಬಾಯಿಗಳು ಬಹುದಿನಗಳು ತೆರೆದೇ ಇದ್ದಿತು. ಬಳಿಕ ಒಣಗಿ ಹೋಯಿತು. ಎಲ್ಲ ಗೋಪಾಲಕರಿಗೆ ಅದೊಂದು ವಿನೋದದ ಸ್ಥಳವಾಯಿತು. ಅಘಾಸುರನ ಸಂಹಾರವು ಕೃಷ್ಣನು ಅವನ ಗೆಳೆಯರು 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾಗ ನಡೆಯಿತು. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕುಮಾರರು ಎಂದು ಕರೆಯುತ್ತಾರೆ. 5 ರಿಂದ 10 ವಯಸ್ಸಿನವರೆಗೆ ಅವರಿಗೆ ಪೌಗಂಡರೆಂದು ಹೆಸರು. 10 ರಿಂದ 15 ವಯಸ್ಸಿನವರೆಗೆ ಅವರು ಕಿಶೋರರು. 15 ತುಂಬಿದ ಮೇಲೆ ಬಾಲಕರನ್ನು ಯುವಕರೆಂದು ಕರೆಯುತ್ತಾರೆ. ವ್ರಜಭೂಮಿಯಲ್ಲಿ 1 ವರ್ಷಗಳ ಕಾಲ ಅಘಾಸುರ ರಾಕ್ಷಸನ ಸಂಹಾರದ ವಿಷಯ ಯಾರಿಗೂ ತಿಳಿಯಲಿಲ್ಲ. 1 ವರ್ಷದ ನಂತರ ಮಕ್ಕಳು ತಮ್ಮ ತಂದೆ ತಾಯಿಯರಿಗೆ ಈ ವಿಷಯವನ್ನು ತಿಳಿಸಿದರು. ಇದಕ್ಕೆ ಕಾರಣವೇನೆಂದರೆ ಆ 1 ವರ್ಷಗಳ ಕಾಲ ಬ್ರಹ್ಮದೇವನು ಗೋಪಾಲಕರನ್ನು ಕರುಗಳನ್ನು ಅಪಹರಣ ಮಾಡಿದ್ದನು. ಬ್ರಹ್ಮನಂತಹ ದೇವತೆಗಳಿಗಿಂತ ಬಹುಶ್ರೇಷ್ಠನಾದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಗೆ ಯಾರಾದರೂ ತನ್ನ ಶಾಶ್ವತ ದೇಹದಲ್ಲಿ ಲೀನವಾಗಲು ಅವಕಾಶ ಕೊಡುವುದು ಏನೂ ಕಷ್ಟವಲ್ಲ. ಈ ಅವಕಾಶವನ್ನು ಅವನು ಅಘಾಸುರನಿಗೆ ಕರುಣಿಸಿದನು. ನಿಜವಾಗಿಯೂ ಅಘಾಸುರನು ಅತ್ಯಂತ ಪಾಪಜೀವಿ. ಪಾಪಿಗಳಿಗೆ ಪರಮಸತ್ಯದಲ್ಲಿ ಲೀನವಾಗಲು ಸಾಧ್ಯವಿಲ್ಲ. ಆದರೆ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅಘಾಸುರನ ದೇಹವನ್ನು ಹೊಕ್ಕಿದ್ದರಿಂದ ರಾಕ್ಷಸನು ಪಾಪಕರ್ಮಗಳ ಎಲ್ಲ ಪರಿಣಾಮಗಳಿಂದ ಪರಿಶುದ್ಧನಾದನು. ಪ್ರಭುವಿನ ಶಾಶ್ವತ ರೂಪವನ್ನು ಸದಾ ದೇವರ ಸ್ವರೂಪದಲ್ಲಿ ಅಥವಾ ಒಂದು ಮಾನಸಿಕ ರೂಪವಾಗಿ ಸದಾ ಧ್ಯಾನಿಸುವವರಿಗೆ ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸಿ ದೇವೋತ್ತಮ ಪರಮಪುರುಷನೊಂದಿಗೆ ಇರುವ ಮಹದ್ಭಾಗ್ಯವು ಲಭ್ಯವಾಗುತ್ತದೆ. ಆದ್ದರಿಂದ ಅಘಾಸುರನಂತೆ ಯಾರ ದೇಹವನ್ನು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಪ್ರವೇಶಿಸುತ್ತಾನೋ ಅವರ ಉನ್ನತ ಸ್ಥಾನವನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಮಹರ್ಷಿಗಳು, ಧ್ಯಾನಿಗಳು, ಭಕ್ತರು ಭಗವಂತನ ರೂಪವನ್ನು ಸದಾ ಹೃದಯದಲ್ಲಿ ಇರಿಸಿಕೊಂಡಿರುತ್ತಾರೆ ಅಥವಾ ಭಗವಂತನ ದೈವಿ ರೂಪವನ್ನು ದೇವಾಲಯಗಳಲ್ಲಿ ಕಾಣುತ್ತಾರೆ. ಈ ರೀತಿಯಲ್ಲಿ ಎಲ್ಲಾ ಭೌತಿಕ ಲೇಪಗಳನ್ನು ಕಳೆದುಕೊಂಡು ದೇಹವನ್ನು ಬಿಟ್ಟಾಗ ಭಗವಂತನ ರಾಜ್ಯವನ್ನು ಪ್ರವೇಶಿಸುತ್ತಾರೆ.
ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡರೆ ಸಾಕು, ಈ ಪೂರ್ಣತೆಯು ಸಾಧ್ಯವಾಗುತ್ತದೆ. ಆದರೆ ದೇವೋತ್ತಮ ಪರಮಪುರುಷನೇ ಸ್ವತಃ ಅಘಾಸುರನ ದೇಹವನ್ನು ಪ್ರವೇಶಿಸಿದ. ಆದ್ದರಿಂದ ಅಘಾಸುರನ ಸ್ಥಾನವು ಸಾಮಾನ್ಯ ಭಕ್ತನ ಸ್ಥಾನಕ್ಕಿಂತ ಅಥವಾ ಅತಿಶ್ರೇಷ್ಠ ಯೋಗಿಯ ಸ್ಥಾನಕ್ಕಿಂತ ಉನ್ನತವಾಗಿತ್ತು. ಪರೀಕ್ಷಿತ ಮಹಾರಾಜನು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಅವನ ಪ್ರಾಣವನ್ನು ಭಗವಂತನು ರಕ್ಷಿಸಿದ್ದ. ಶ್ರೀಕೃಷ್ಣನ ಅಲೌಕಿಕ ಲೀಲೆಗಳನ್ನು ಕೇಳುವುದರಲ್ಲಿ ಮಗ್ನನಾಗಿದ್ದ ಪರೀಕ್ಷಿತ ಮಹಾರಾಜನಿಗೆ ಶ್ರೀಕೃಷ್ಣನಲ್ಲಿ ಆಸಕ್ತಿ ಹೆಚ್ಚುತ್ತಾ ಹೋಯಿತು. ಶುಕದೇವ ಗೋಸ್ವಾಮಿಗಳನ್ನು ಪರೀಕ್ಷಿತ ಮಹಾರಾಜನು ಒಂದು ಪ್ರಶ್ನೆ ಕೇಳುತ್ತಾನೆ. ಅಘಾಸುರನ ಸಂಹಾರವನ್ನು ಕುರಿತು 1 ವರ್ಷಗಳ ಕಾಲ, ಅಂದರೆ ಹುಡುಗರೆಲ್ಲ ಪೌಗಂಡ ವಯಸ್ಸಿಗೆ ಬರುವವರೆಗೆ ಮಾತನಾಡಲೇ ಇಲ್ಲ ಎಂದು ಕೇಳಿದಾಗ ಪರೀಕ್ಷಿತ ಮಹಾರಾಜನಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ಇಂಥ ಘಟನೆಯು ಕೃಷ್ಣನ ವಿವಿಧ ಶಕ್ತಿಗಳಿಂದ ನಡೆಯಿತು ಎಂದು ಪರೀಕ್ಷಿತ ಮಹಾರಾಜನಿಗೆ ನಿಶ್ಚಯವಾಗಿತ್ತು. ಆದ್ದರಿಂದ ಈ ವಿಷಯವನ್ನು ತಿಳಿದುಕೊಳ್ಳಲು ಆತನಿಗೆ ಬಹಳ ಆಸಕ್ತಿ ಉಂಟಾಯಿತು. ಸಾಮಾನ್ಯವಾಗಿ ಕ್ಷತ್ರಿಯರು ರಾಜಕಾರಣ ವ್ಯವಹಾರಗಳಲ್ಲಿ ತೊಡಗಿರುತ್ತಾರೆ. ಭಗವಂತನ ದಿವ್ಯ ಲೀಲೆಗಳ ಕುರಿತಾಗಿ ಕೇಳಲು ಅವರಿಗೆ ಸಮಯಾವಕಾಶ ಇರುವುದಿಲ್ಲ. ಆದರೆ ಆ ದಿವ್ಯ ಲೀಲೆಗಳ ವಿಷಯ ಕೇಳುತ್ತಿದ್ದಾಗ ಪರೀಕ್ಷಿತ ಮಹಾರಾಜನು ತಾನು ಭಾಗ್ಯಶಾಲಿ ಎಂದು ಭಾವಿಸಿದ. ಏಕೆಂದರೆ ಶ್ರೀಮದ್ ಭಾಗವತವನ್ನು ಕುರಿತು ಅತ್ಯಂತ ಅಧಿಕಾರವಾಣಿಯಿಂದ ಮಾತನಾಡಬಲ್ಲವರು ಶುಕಮುನಿಗಳು. ಅವರಿಂದಲೇ ಈ ಲೀಲೆಗಳ ವಿಷಯವನ್ನು ಕೇಳುತ್ತಿದ್ದ. 1 ವರ್ಷ ಕಳೆಯುವವರೆಗೆ ಗೋಪಾಲಕರು ಅಘಾಸುರನ ಸಾವನ್ನು ಕುರಿತು ಏಕೆ ಮಾತನಾಡಲಿಲ್ಲ ಎಂದು ಪರೀಕ್ಷಿತ ಮಹಾರಾಜನು ಕೇಳಿದಾಗ ಶುಕದೇವ ಗೋಸ್ವಾಮಿಗಳು ಉತ್ಸಾಹದಿಂದ ಉತ್ತರವನ್ನು ನೀಡಿದರು. ಪ್ರೀತಿಯ ಅರಸನೇ, ನಿನ್ನ ಕುತೂಹಲದಿಂದ ನೀನು ಶ್ರೀಕೃಷ್ಣನ ಅಲೌಕಿಕ ಲೀಲೆಗಳ ವಸ್ತುವನ್ನು ಹೊಸದನ್ನಾಗಿ ಮಾಡುತ್ತಿದ್ದೀಯ. ಶ್ರೀಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ ಮತ್ತು ಜಪ ಮಾಡುವುದರಲ್ಲಿ ನಿರಂತರವಾಗಿ ತನ್ನ ಮನಸ್ಸು, ಚೈತನ್ಯ, ಮಾತು ಮತ್ತು ಕಿವಿಗಳು ಮೊದಲಾದವನ್ನು ತೊಡಗಿಸುವುದು ಭಕ್ತನ ಸ್ವಭಾವ ಎಂದು ಹೇಳುತ್ತಾರೆ. ಇದಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಶ್ರೀಕೃಷ್ಣನ ವಿಷಯವನ್ನು ಕೇಳುವುದರಲ್ಲಿ, ನಾಮ ಸಂಕೀರ್ತನೆ ಮಾಡುವುದರಲ್ಲಿ ತನ್ಮಯನಾದವನಿಗೆ ಈ ವಸ್ತುವು ಎಂದೂ ಹಳೆಯದಾಗುವುದಿಲ್ಲ. ಲೌಕಿಕ ವಸ್ತುವಿನೊಡನೆ ಅಲೌಕಿಕ ವಸ್ತುವನ್ನು ಹೋಲಿಸಿದಾಗ ಅಲೌಕಿಕ ವಸ್ತುವಿನ ಮಹತ್ವವು ಇದರಲ್ಲಿ ಗೊತ್ತಾಗುತ್ತದೆ. ಲೌಕಿಕ ವಸ್ತುವು ಹಳೆಯದಾಗಿ ಹೋಗುತ್ತದೆ. ಒಂದೇ ವಸ್ತುವನ್ನು ಹೆಚ್ಚು ಕಾಲ ಸಹಿಸಿಕೊಳ್ಳಲು ಆಗುವುದಿಲ್ಲ. ಕೇಳುವವನಿಗೆ ಹೊಸ ವಸ್ತು ಬೇಕೆನಿಸುತ್ತದೆ. ಆದರೆ ಅಲೌಕಿಕ ವಿಷಯಗಳನ್ನು ನಿತ್ಯ ನವನವಾಯಮಾನ ಎಂದು ವರ್ಣಿಸುತ್ತಾರೆ. ಹೀಗೆಂದರೆ ಯಾರೇ ಆಗಲಿ ಭಗವಂತನ ಸಂಕೀರ್ತನೆ ಅಥವಾ ಭಗವಂತನ ವಿಷಯಗಳನ್ನು ಕೇಳುವುದು, ಇದನ್ನು ಮಾಡುತ್ತಲೇ ಹೋಗಬಹುದು. ಬೇಸರವೇ ಆಗುವುದಿಲ್ಲ. ಯಾವಾಗಲೂ ಅದು ಹೊಸತಾಗಿಯೇ ಇರುತ್ತದೆ. ಇನ್ನಷ್ಟು ಕೇಳಬೇಕು ಎನ್ನಿಸುತ್ತದೆ. ತಿಳಿಯುವ ಆಸಕ್ತಿ ಇರುವ ಮತ್ತು ಶ್ರದ್ಧಾವಂತನಾದ ಶಿಷ್ಯನಿಗೆ ಎಲ್ಲ ಗೋಪ್ಯವಾದ ವಿಷಯಗಳನ್ನು ತಿಳಿಸಿಕೊಡುವುದು ಗುರುವಿನ ಕರ್ತವ್ಯ. ಆದ್ದರಿಂದ ಶುಕಮುನಿಗಳು ಅಘಾಸುರನ ಸಂಹಾರವನ್ನು ಕುರಿತು 1 ವರ್ಷಗಳ ಕಾಲ ಏಕೆ ಚರ್ಚೆಯಾಗಲಿಲ್ಲ ಎನ್ನುವುದನ್ನು ವಿವರಿಸಲು ಪ್ರಾರಂಭಿಸಿದರು. ಶುಕಮುನಿಗಳು ಹೀಗೆ ಹೇಳಿದರು: ಈ ರಹಸ್ಯವನ್ನು ಕಿವಿಗೊಟ್ಟು ಕೇಳು. ತನ್ನ ಗೆಳೆಯರನ್ನು ಅಘಾಸುರನ ಬಾಯಿಯಿಂದ ರಕ್ಷಿಸಿ ರಾಕ್ಷಸನನ್ನು ಕೊಂದ ನಂತರ ಶ್ರೀಕೃಷ್ಣನು ಊಟ ಮಾಡಲು ಅವರನ್ನೆಲ್ಲ ಯಮುನಾ ತೀರಕ್ಕೆ ಕರೆದುಕೊಂಡು ಬಂದು ಅವರಿಗೆ ಈ ರೀತಿ ನುಡಿದನು: ಪ್ರಿಯ ಸ್ನೇಹಿತರೆ, ಊಟ ಮಾಡಿ. ಯಮುನಾ ನದಿಯ ತೀರದ ಮೇಲೆ ಆಟವಾಡಲು ಈ ಸ್ಥಳವು ಎಷ್ಟು ಪ್ರಶಸ್ತವಾಗಿದೆ ನೋಡಿ. ನೀರಿನಲ್ಲಿ ತಾವರೆಗಳು ಎಷ್ಟು ಸುಂದರವಾಗಿ ಅರಳಿವೆ. ಅವು ಹೇಗೆ ಸುತ್ತಲೂ ಕಂಪನ್ನು ಹರಡುತ್ತಿವೆ ಎನ್ನುವುದನ್ನು ನೀವೇ ಕಾಣಬಹುದು. ನವಿಲುಗಳ ಕೇಕೆ, ಪಕ್ಷಿಗಳ ಚಿಲಿಪಿಲಿ, ಅವುಗಳ ಸುತ್ತ ಮರಗಳು ಪಿಸುಗುಟ್ಟುತ್ತಿರುವುದು ಎಲ್ಲ ಸೇರಿ ಒಂದಕ್ಕೊಂದು ಮಾರ್ದನಿ ಕೊಡುವ ಕಂಪನಗಳನ್ನು ಉಂಟು ಮಾಡುತ್ತವೆ. ಗಿಡಮರಗಳು ಇಲ್ಲಿ ಸೃಷ್ಟಿಸಿರುವ ಪ್ರಕೃತಿಯ ದೃಶ್ಯವು ಇದರಿಂದ ಇನ್ನೂ ಚೆಲುವಾಗುತ್ತದೆ. ಆಗಲೇ ತಡವಾಗಿದೆ. ನಾವು ಹಸಿದಿದ್ದೇವೆ. ಆದ್ದರಿಂದ ಇಲ್ಲಿಯೇ ಊಟ ಮಾಡೋಣ. ನಮ್ಮ ಕರುಗಳು ನಮ್ಮ ಬಳಿಯೇ ಇದ್ದು ಯಮುನಾ ನದಿಯ ನೀರನ್ನು ಕುಡಿಯಲಿ. ನಾವು ಊಟ ಮಾಡುತ್ತಿರುವಾಗ ಅವು ಇಲ್ಲಿರುವ ಮೆದುವಾದ ಹುಲ್ಲನ್ನು ಮೇಯುತ್ತಿರಲಿ. ಈ ಸಲಹೆಯನ್ನು ಕೇಳಿ ಹುಡುಗರಿಗೆಲ್ಲ ಸಂತೋಷವಾಯಿತು. ಅವರು ಖಂಡಿತ ಹಾಗೇ ಮಾಡೋಣ, ಇಲ್ಲಿ ಕುಳಿತು ಊಟ ಮಾಡೋಣ ಎಂದರು. ಮೆದು ಹುಲ್ಲನ್ನು ತಿನ್ನಲು ಅವರು ಕರುಗಳನ್ನು ಬಿಚ್ಚಿಬಿಟ್ಟರು. ಶ್ರೀಕೃಷ್ಣನನ್ನು ಕೇಂದ್ರವನ್ನಾಗಿ ಮಾಡಿಕೊಂಡು ನೆಲದ ಮೇಲೆ ಕುಳಿತು ಮನೆಯಿಂದ ತಂದಿದ್ದ ಬುತ್ತಿಯನ್ನು ಬಿಚ್ಚಲು ಪ್ರಾರಂಭಿಸಿದರು. ಶ್ರೀಕೃಷ್ಣನು ವೃತ್ತದ ಕೇಂದ್ರದಲ್ಲಿದ್ದ. ಹುಡುಗರೆಲ್ಲ ಅವನ ಕಡೆ ಮುಖ ಮಾಡಿದ್ದರು. ಅವರು ಊಟ ಮಾಡುತ್ತಾ ಭಗವಂತನನ್ನು ತಮ್ಮೆದುರಿಗೇ ಕಾಣುವ ಸಂತೋಷವನ್ನು ಸವಿಯುತ್ತಿದ್ದರು. ಶ್ರೀಕೃಷ್ಣನು ತಾವರೆ ಹೂವಿನ ವಲಯದ ಕೇಂದ್ರವಾಗಿದ್ದು ಹುಡುಗರೆಲ್ಲ ವಿವಿಧ ದಳಗಳಂತೆ ಕಾಣುತ್ತಿದ್ದರು. ಹುಡುಗರು ಹೂವುಗಳನ್ನು, ಹೂವುಗಳ ದಳಗಳನ್ನು, ಮರಗಳ ತೊಗಟೆಗಳನ್ನು ಕಲೆ ಹಾಕಿದರು. ಅವನ್ನು ಬುತ್ತಿ ತಂದ ಪೆಟ್ಟಿಗೆಗಳ ಕೆಳಗೆ ಇಟ್ಟರು. ಕೃಷ್ಣನೊಡನೆ ಊಟವನ್ನು ಪ್ರಾರಂಭಿಸಿದರು. ಊಟ ಮಾಡುತ್ತಾ
ಪ್ರತಿಯೊಬ್ಬ ಹುಡುಗನು ಶ್ರೀಕೃಷ್ಣನೊಡನೆ ಭಿನ್ನವಾದ ಬಾಂಧವ್ಯಗಳನ್ನು ತೋರಿಸಿಕೊಂಡರು. ಹಾಸ್ಯದ ಚಟಾಕಿಗಳನ್ನು ಹಾರಿಸುತ್ತಾ ತಮ್ಮ ಸ್ನೇಹವನ್ನು ಸವಿದರು. ಶ್ರೀಕೃಷ್ಣನ ಬಾಲಲೀಲೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.